ಓಕೆ, ಸೊ ಫಸ್ಟ್ ಇವತ್ತು ತಿಳ್ಕೊಳ್ಳೋಣ. ಬಂದ್ಬಿಟ್ಟು ಮಾರ್ಕೆಟಿಂಗ್ ಅಲ್ಲಿ ಎರಡು ರೀತಿ ಇದೆ. ಒಂದು ಆನ್ಲೈನ್ ಮಾರ್ಕೆಟಿಂಗ್, ಇನ್ನೊಂದು ಆಫ್ಲೈನ್ ಮಾರ್ಕೆಟಿಂಗ್. ಸೊ ಆನ್ಲೈನ್ ಮಾರ್ಕೆಟಿಂಗ್ ಅಂದ್ರೆ ಏನು, ಆಫ್ಲೈನ್ ಮಾರ್ಕೆಟಿಂಗ್ ಏನಂತ ತಿಳ್ಕೊಳ್ಳೋಣ. ಸೊ ನಾನು ಆಲ್ರೆಡಿ ಟೆಕ್ಸ್ಟ್ ಟೈಪ್ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನ ನೀವು ಪಾಸ್ ಮಾಡಿ ಬರ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ನಾನು ಒಂದ್ಸತಿ ರೀಡ್ ಮಾಡ್ತೀನಿ. ಸೊ ಯೂಸರ್ ಬಂದ್ಬಿಟ್ಟು ಕನೆಕ್ಟೆಡ್ ಟು ದಿ ಇಂಟರ್ನೆಟ್, ಇಟ್ ಈಸ್ ಎ ಸೆಟ್ ಟು ದಿ ಆನ್ಲೈನ್. ಅಂದ್ರೆ ಯಾರು ಇಂಟರ್ನೆಟ್ ಮೂಲಕ ಸೇಲ್ ಮಾಡ್ತಾರೋ ಅಥವಾ ರೀಚ್ ಮಾಡ್ತಾರೋ, ಅದನ್ನ ಪ್ರಮೋಟ್ ಮಾಡ್ತಾರಲ್ಲ, ಅದನ್ನ ಇಂಟರ್ನೆಟ್ ಮೂಲಕ ಮಾಡ್ತಾರಲ್ಲ, ಅದನ್ನ ಆನ್ಲೈನ್ ಅಂತ ಕರೀತಾರೆ. ಸೊ ಎಕ್ಸಾಂಪಲ್ ಆಗಿ ನೀವು ವೆಬ್ಸೈಟ್ ಕೂಡ ಅದು ಆನ್ಲೈನ್ ಆಗಿರುತ್ತೆ ಅಲ್ವಾ. ಆಫ್ಲೈನ್ ಅಂದ್ರೆ ಏನು, ನಾವು ಇಂಟರ್ನೆಟ್ ಇಲ್ದೇನೆ ರೀಚ್ ಆಗೋದು ಅಥವಾ ಪ್ರಾಡಕ್ಟ್ನ ಸೇಲ್ ಮಾಡೋದು. ಸೊ ಅದನ್ನ ನಾವೇನು ಆಫ್ಲೈನ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಸೊ ಆಫ್ಲೈನ್ ಅಲ್ಲಿ ಇರುತ್ತೆ, ಇದರಲ್ಲಿ ಯಾವುದೇ ರೀತಿ ಇಂಟರ್ನೆಟ್ ಯೂಸ್ ಮಾಡಲ್ಲ. ಸೊ ಡೈರೆಕ್ಟ್ ಸೇಲ್ ಆಗುತ್ತೆ, ಆಯ್ತಾ. ಸೊ ಆನ್ಲೈನ್ ಮಾರ್ಕೆಟಿಂಗ್ ಮತ್ತೆ ಆಫ್ಲೈನ್ ಮಾರ್ಕೆಟಿಂಗ್ ಏನ್ ಡಿಫರೆನ್ಸ್ ಅಂದ್ರೆ, ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲಿ ನಿಮಗೆ ಕಾಸ್ಟ್ ಸೇವ್ ಆಗುತ್ತೆ, ಅಂದ್ರೆ ಮ್ಯಾನ್ ಪವರ್ ಕೂಡ ಸ್ವಲ್ಪ ಸೇವ್ ಆಗುತ್ತೆ. ಆದರೆ ಆಫ್ಲೈನ್ ಮಾರ್ಕೆಟಿಂಗ್ ಅಲ್ಲಿ ನಿಮಗೆ ಸೊ ಮ್ಯಾನ್ ಪವರು ಬೇಕು ಮತ್ತೆ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗಿರುತ್ತೆ. ಸೊ ಇದಕ್ಕೆ ಸೊ ಇದ್ರ ಬಗ್ಗೆ ಕೆಲವೊಂದು ತಿಳ್ಕೊಡೋಣ. ಕೆಲವೊಂದು ನಾನು ಡೀಟೇಲ್ಸ್ನ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ, ಇದರಲ್ಲಿ ಏನೇನು ಮಾಡ್ಬೋದು ಅಂತ ಆಫ್ಲೈನ್ ಮಾರ್ಕೆಟಿಂಗ್ ಬಗ್ಗೆ. ಆನ್ಲೈನ್ ಮಾರ್ಕೆಟಿಂಗ್ ಎನಿವೇ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಆಫ್ಲೈನ್ ಮಾರ್ಕೆಟಿಂಗ್ ಫಸ್ಟ್ ಯಾವುದೆಲ್ಲ ಇದೆ, ಸೊ ಟೈಪ್ ಆಫ್ ಆಫ್ಲೈನ್ ಮಾರ್ಕೆಟಿಂಗ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ, ಓಕೆನಾ. ಸೊ ಇದು ಲಿಸ್ಟ್ನ ನೀವು ಬರ್ಕೊಳ್ಳಿ. ಸೊ ಇದು ಯೂಸ್ ಆಗುತ್ತೆ. ಇವು ಲಿಸ್ಟ್ನ ನಾನು ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ, ನೋಡೋಣ ಸೊ ಹೇಗೆ ಹೇಗೆ ಮಾಡ್ತಾರೆ ಅಂತ. ಸೊ ಇದಕ್ಕಿಂತ ಮುಂಚೆ ಮಾಡಿದ್ದಾರೆ, ಈಗಲೂ ಕೂಡ ಕೆಲವರು ಯೂಸ್ ಮಾಡ್ತಾ ಇದ್ದಾರೆ ಇದನ್ನು. ಸೊ ಇದು ಬೇಕಾಗುತ್ತೆ, ಇದೇನು ನೆವರ್ ಎಂಡ್, ಆಯ್ತಾ. ಸೊ ಇದು ಯಾವಾಗ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬಹುದು, ಬಟ್ ಇದ್ರೆ ಒಳ್ಳೇದು. ಸೊ ವರ್ಡ್ ಆಫ್ ಮೌತ್ ಅಂತೀವಿ. ಸೊ ವರ್ಡ್ ಆಫ್ ಮೌತ್ ಹೇಗಾಗುತ್ತೆ ಅಂದ್ರೆ, ಒಂದು ವೇಳೆ ನೀವು ಯಾರು ಪರ್ಟಿಕ್ಯುಲರ್ ಸರ್ವಿಸ್ ತಗೊಂಡಿರ್ತೀರಾ, ಅದು ಚೆನ್ನಾಗಿದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ, ಸೊ ನಿಮ್ಮ ಫ್ರೆಂಡಿಗೆ ರೆಫರ್ ಮಾಡೋದು ಅಥವಾ ಹೇಳ್ತೀರಾ ಮನೆಗೆ ಹೋಗಿ, ಸೊ ಅದನ್ನ ವರ್ಡ್ ಆಫ್ ಮೌತ್ ಅಂತೀವಿ. ಒಬ್ಬರಿಂದ ಇನ್ನೊಬ್ಬರಿಗೆ ಹೇಳ್ಕೊಂಡು ಹೋಗ್ತಿರಲ್ಲ, ಸೊ ಇದು ಇಲ್ಲಿ ಚೆನ್ನಾಗಿದೆ, ಇದು ಚೆನ್ನಾಗಿ ಸಿಗ್ತಾ ಇದೆ ಸೊ ಅಂತಿರಲ್ಲ. ಸೊ ಅದಕ್ಕೆ ಸೊ ಇಲ್ಲ, ಇದಕ್ಕೆ ಎಕ್ಸಾಂಪಲ್ ಎಕ್ಸಾಕ್ಟ್ ಆಗಿ ನೀವು ಯಾವ್ದಾದ್ರು ಹೋಟೆಲಿಗೆ ಹೋಗ್ತೀರ, ಅಲ್ಲಿ ಸೊ ಫುಡ್ಡು ತಿಂದಿರ್ತೀರಲ್ಲ, ಸೊ ಚೆನ್ನಾಗಿದ್ರೆ ಎಸ್ ಚೆನ್ನಾಗಿದೆ ಅಂತ ಹೇಳ್ತೀರಾ, ಸೊ ನಿಮ್ಮ ಫ್ಯಾಮಿಲಿಗೆಲ್ಲ. ಸೊ ಇದು ವರ್ಡ್ ಆಫ್ ಮೌತ್ ಇಂದ ಪಬ್ಲಿಷ್ ಆಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಬಿಸ್ನೆಸ್ ಅಲ್ಲಿ ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು, ಎರಡರಲ್ಲೂ ನಾವು ಇದನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಆನ್ಲೈನ್ ಅಲ್ಲಿ ಕಸ್ಟಮರು ನಿಮಗೆ ಅಥವಾ ಯೂಸರ್ ಕ್ಲೈಂಟ್ ಬಂದಾಗ ಅವ್ರನ್ನ ಕರೆಕ್ಟಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಏನು ಪ್ರಾಮಿಸ್ ಮಾಡ್ತಿರೋ ಅದನ್ನು ಕ್ಲಿಯರ್ ಆಗಿ ಕೊಟ್ರೆ ಆ ಕ್ಲೈಂಟ್ ಇಂದಾನೆ ಇನ್ನೊಂದು ಯೂಸರ್ ಬರುವಂತ ಸಾಧ್ಯತೆಗಳಿದೆ. ಸೊ ಅದಕ್ಕೆ ಇದನ್ನ ಕ್ಲೀನ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ, ಆಯ್ತಾ. ರಾಂಗ್ ಪ್ರಾಮಿಸ್ ಎಲ್ಲ ಮಾಡಕ್ ಹೋಗಬೇಡಿ, ಒಂದು. ಸೊ ಎರಡನೇದು ಹೋಲ್ಡಿಂಗ್. ಸೊ ನಿಮಗೆ ಗೊತ್ತು ಹೋಲ್ಡಿಂಗು. ಹೋಲ್ಡಿಂಗ್ ಬಂದ್ಬಿಟ್ಟು ನೀವು ಕೆಲವೊಂದು ಕಡೆ ನೋಡ್ತೀರಿ, ಟ್ರಾವೆಲ್ ಮಾಡುವಾಗ ರೋಡ್ ಸೈಡ್ ಅಲ್ಲಿ ಕೆಲವೊಂದು ಬಿಗ್ ಬಿಗ್ ಕಂಬದ ಮೇಲೆ ಹಾಕಿರ್ತಾರಲ್ವಾ, ಆ ತರ. ಇಲ್ಲ ನೀವು ಮೆಟ್ರೋ ಸೈಡ್ ಅಲ್ಲಿ, ಮೆಟ್ರೋ ಡೌನ್ ಅಲ್ಲೆಲ್ಲ ಹಾಕಿರ್ತಾರೆ. ಸೊ ಹೋಲ್ಡಿಂಗ್ ಇದು ಬೋರ್ಡ್, ಆಯ್ತಾ. ಇದೆಲ್ಲ ಎಕ್ಸ್ಪೆನ್ಸಿವ್ ಇರುತ್ತೆ. ಈ ಹೋರ್ಡಿಂಗ್ ಹಾಕ್ಬೇಕಂದ್ರೆ ಪರ್ಮಿಷನ್ ತಗೋಬೇಕಾಗುತ್ತೆ, ಹೋರ್ಡಿಂಗ್ ಡಿಸೈನ್ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಇದು ಸೊ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗುತ್ತೆ, ಇದು ಒಂದು. ಆಮೇಲೆ SMS. ಸೊ SMS ಮೂಲಕ ನೀವು ಕಸ್ಟಮರಿಗೆ ನಾರ್ಮಲ್ SMS ಮೂಲಕ ಕಳಿಸ್ತೀರಲ್ಲ, ಸೊ ಇವಾಗ ಬಲ್ಕ್ SMS ಎಲ್ಲ ಇದೆ. ಸೊ ಇದು ನಾರ್ಮಲ್ SMS ಮೂಲಕ ನೀವು ಕಳಿಸ್ಬೋದು ಇದು ಕಸ್ಟಮರ್ಗೆ. ಆದರೆ ಇದಕ್ಕೆ ನಿಮಗೆ ಡಾಟಾ ಬೇಕಾಗುತ್ತೆ SMS ಕಳಿಸ್ಬೇಕಾದ್ರೂ. ಸೊ ಹಾಗಾಗಿ ಇದು SMS ಅಲ್ಲಿ ಇದು ಮಾಡ್ಬೇಕು, ಇದಕ್ಕೂ ಕೂಡ ಚಾರ್ಜಬಲ್ ಇರುತ್ತೆ. SMS ಗೂ ಡಾಟಾ ಬೇಕಾಗುತ್ತೆ, ಡಾಟಾ ತಗೊಳ್ಬೇಕಾಗುತ್ತೆ. SMS ಗೂ ಚಾರ್ಜ್ ಮಾಡಬೇಕಾಗುತ್ತೆ, ಇಂತಿಷ್ಟು ಲಿಮಿಟೇಷನ್ ವರ್ಡ್ಸ್ ಅಂತ ಇರುತ್ತೆ. ಸೊ ಹಾಗಾಗಿ ಸೊ ಇದು ಎಲ್ಲದಕ್ಕೂ ಚಾರ್ಜ್ ಇರುತ್ತೆ. ಸಮ್ ಲಿಮಿಟೇಷನ್ ಇದೆ. ಈ ಹೋಲ್ಡಿಂಗ್ ಅದು ಅಷ್ಟೇ, ಎಲ್ಲಾ ತರದ್ದು ಹಾಕಕ್ಕಾಗಲ್ಲ. ಕೆಲವೊಂದು ಒಂದು ಸೈಜಿಗೆ ಆ ಲಿಮಿಟೆಡ್ ಆಗಿ ನೀವು ಕಂಟೆಂಟ್ ಹಾಕ್ಬಿಟ್ಟು ಹಾಕ್ಬೇಕಾಗತ್ತೆ. ಸೊ ಅದು ನಿಮಗೆ ರೆಸ್ಟ್ರಿಕ್ಷನ್ ಆಗಿರುತ್ತೆ. ಆಮೇಲೆ ಇದು ಲಾಂಗ್ ಟೈಮ್ ಅಲ್ಲಿ ಇರಲ್ಲ. ಸೊ ಯಾಕಂದ್ರೆ ಹೋಲ್ಡಿಂಗ್ ಲಾಂಗ್ ಟೈಮ್ ಇರಲ್ಲ. ಸೊ ನೀವು ಯಾವುದೇ ಒಂದು ಗೌರ್ಮೆಂಟ್ ಪರ್ಮಿಷನ್ ಅದು ಇಂತಿಷ್ಟು ಟೈಮ್ ಇಂತಿಷ್ಟು ಡ್ಯೂರೇಷನ್, ಇಲ್ಲ ಹೋಲ್ಡಿಂಗ್ ಸೊ ಇದೆಯಲ್ಲ ಆ ವಾಲ್ ಇದೊಂದು ಎಷ್ಟು ಪರ್ಮಿಷನ್ ಅಂದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಆಯ್ತಾ. ನೆಕ್ಸ್ಟ್ TV ಆಡ್ಸ್. ಇದು ಬಂದ್ಬಿಟ್ಟು
ಹೆವಿ ರೀಚ್ ಆಗುತ್ತೆ, ಬಟ್ ಎಲ್ಲರೂ ಯೂಸ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಸೊ ಬಟ್ ಎಸ್, ಇದು ಕೂಡ ಎಕ್ಸ್ಪೆನ್ಸ್ ಆಗಿರುತ್ತೆ. ಆಯ್ತಾ. ಸೊ ಟಿವಿ ಆಡ್ಸ್ ಮೂಲಕ ಇದು ಮಾಡ್ತಾರೆ. ಅದು ಟಿವಿ ಆಡ್ಸ್ ಕೊಡ್ಬೇಕಾದ್ರೆ ಇಲ್ಲಿ ಕೆಲವೊಂದು ರೂಲ್ಸ್ಗಳಿದೆ. ಇದು ನೆಕ್ಸ್ಟ್ ನಾನು ಇದರಲ್ಲಿ ಹೇಳ್ತೀನಿ, ಹೆಂಗೆ ಆಡ್ಸ್ನ ಕ್ರಿಯೇಟ್ ಮಾಡಬೇಕು, ಏನೇನು ಸಿನಾರಿಯೋಗಳೆಲ್ಲ ಕಾನ್ಸೆಪ್ಟ್ ಕವರ್ ಮಾಡಬೇಕು ಅಂತ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ. ನೆಕ್ಸ್ಟ್ ರೇಡಿಯೋ. ಸೊ ರೇಡಿಯೋದಲ್ಲಿ ಮಾತ್ರ ನೀವು ಕೇಳ್ಬೋದು ಅಷ್ಟೇ, ಬಟ್ ಆ ಆಡ್ಸ್ನ ಕೇಳ್ಬಿಟ್ಟು ನೀವು ಮಾಡೋದು, ಇದು ಕೂಡ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಆಮೇಲೆ ಔಟ್ಡೋರ್ ಮೊಬೈಲು. ಸೊ ನೀವು ರೋಡ್ ಸೈಡಲ್ಲಿ ಕೆಲವರು ವೆಹಿಕಲ್ ಇಟ್ಕೊಂಡು ಇದು ಮಾಡಿರ್ತಾರೆ, ಸರ್ವಿಸ್ ಟೈಪ್ ಕೊಡ್ತಾರೆ, ಇಲ್ಲ ಮೊಬೈಲ್ ಸರ್ವಿಸ್ ಟೈಪ್ ಈ ಥರ ಇಟ್ಕೊಂಡು ಇದು ಮಾಡ್ತಾರೆ. ಸೊ ಅದನ್ನು ಔಟ್ಡೋರ್ಸ್ ಸರ್ವಿಸ್ ಅಂತೀವಿ. ಆಯಿತಾ. ಆಮೇಲೆ ಕೋಲ್ಡ್ ಕಾಲಿಂಗು. ಕಸ್ಟಮರ್ ವಿಸಿಟ್ ಮಾಡಿರ್ತಾರೆ, ಇಲ್ಲ ಸೊ ನಿಮಗೆ ಬೇರೆ ಥ್ರೂ ಡಾಟಾ ತಗೊಂಡಿರ್ತೀರ, ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮಲ್ಲಿರುವಂಥ ಸರ್ವಿಸ್ನ ಎಕ್ಸ್ಪ್ಲೇನ್ ಮಾಡ್ತೀರಾ. ಎಕ್ಸಾಂಪಲ್ ಕೆಲವರು ಕಾಲ್ ಮಾಡ್ತಾರೆ, ಸೊ ಕ್ರೆಡಿಟ್ ಕಾರ್ಡ್ ಪರ್ಪಸ್ಸಿಗೆ, ಆಮೇಲೆ ಬೇರೆ ಬೇರೆ ಕಾಲ್ಸ್ಗಳೆಲ್ಲ ಬರುತ್ತಲ್ಲ. ಸೊ ಇದೆ ಸೇಮ್ ಇದೆ, ಕೋಲ್ಡ್ ಕಾಲಿಂಗ್ ಆಗಿರುತ್ತೆ. ಇದರಲ್ಲಿ ಕನ್ವರ್ಷನ್ ತುಂಬ ಕಮ್ಮಿ ಇರುತ್ತೆ. ಸೊ ಅದಕ್ಕೆ ಆದರೆ ಮ್ಯಾನ್ ಪವರ್ ಜಾಸ್ತಿ ಬೇಕಾಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಆಮೇಲೆ ಕ್ಲಾಸಿಫೈಡ್ ಆ್ಯಡ್ಸು. ಇದು ಬಂದ್ಬಿಟ್ಟು ಕ್ಲಾಸಿಫೈಡ್ ಆ್ಯಡ್ಸು ಡಿಜಿಟಲ್ ಮಾರ್ಕೆಟಿಂಗಲ್ಲೂ ಆಫ್ ಪೇಜ್ ಆ್ಯಕ್ಟಿವಿಟೀಸಲ್ಲಿ ಬರುತ್ತೆ. ಬಟ್ ಈ ಕ್ಲಾಸಿಫೈಡ್ ಆ್ಯಡ್ಸ್ ಬಂದ್ಬಿಟ್ಟು ನಿಮಗೆ ನ್ಯೂಸ್ ಪೇಪರಲ್ಲಿ ಇರ್ಬೋದು, ಕೆಲವೊಂದು ಇದರಲ್ಲಿ ನೀವು ಆ್ಯಡ್ಸ್ ಹಾಕ್ಬೇಕಂದ್ರೆ ಇದನ್ನ ಹಾಕ್ಬೇಕಾಗುತ್ತೆ. ಸೊ ಇದನ್ನ ಕ್ಲಾಸಿಫೈಡ್ ಆ್ಯಡ್ಸ್ ಕೊಡಬೇಕಾಗುತ್ತೆ. ಸೊ ನ್ಯೂಸ್ ಪೇಪರಲ್ಲಿ ನೀವು ನೋಡ್ಬೋದು ಅನ್ಸುತ್ತೆ ಕ್ಲಾಸಿಫೈಡ್ ಆ್ಯಡ್ಸು, ಏನೇನು ಆ್ಯಡ್ಸ್ ಕೊಟ್ಟಿದ್ದಾರೆ, ಏನೇನಿದೆ ಅಂತ. ಸೊ ಇದು ನೀವು ಚಾರ್ಜಬಲ್ ಆಗಿರುತ್ತೆ. ಆಮೇಲೆ ಸೆಮಿನಾರ್ ಇದೆ. ಆಯ್ತಾ. ಸೆಮಿನಾರ್ ಬಂದ್ಬಿಟ್ಟು ನಿಮಗೇನು, ಸೊ ಈಗ ಎಲ್ಲೋ ಒಂದು ಪ್ರೋಗ್ರಾಮ್ ಮಾಡ್ತೀರಾ, ಆ ಪ್ರೋಗ್ರಾಮಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ ಅಥವಾ ನಿಮ್ಮ ಇದು ರಿಲೇಟೆಡ್ನ ಡಿಸ್ಪ್ಲೇ ಮಾಡ್ತೀರಲ್ಲ, ಸೊ ಅದು ಸೆಮಿನಾರಲ್ಲಿ ನೀವು ಮಾಡ್ಬೋದು. ಅಲ್ಲಿ ಹ್ಯೂಜ್ ಆಡಿಯನ್ಸ್ ಇರುತ್ತೆ, ನೋಡ್ತಾರೆ. ಸೊ ಬಟ್ ಎಷ್ಟು ಪರ್ಸೆಂಟ್ ರೀಚ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಹೇಗೆ ಅದನ್ನು ಡಿಸ್ಪ್ಲೇ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಯಿತಾ. ಆಮೇಲೆ ರೋಡ್ ಶೋ. ಸೊ ಕೆಲವೊಂದು ಸತಿ ಇವಾಗ ರೋಡ್ ಶೋ ಮಾಡಿಸ್ತಾರಲ್ಲ, ರೋಡಲ್ಲಿ ಕೆಲವೊಂದು ರ್ಯಾಲಿ ಮಾಡಿದಾಗ ಸೊ ಕೆಲವೊಂದು ಇದು ಮಾಡ್ತಾರೆ. ಸೊ ಆವಾಗ ಈ ಹೋಲ್ಡಿಂಗ್ ಇಟ್ಕೊಂಡು ಇದು ಮಾಡ್ತಾರೆ, ಇಲ್ಲ ವೆಹಿಕಲ್ಗಳನ್ನ ರೋಡ್ ಶೋ ಮಾಡ್ತಾರೆ. ಸೊ ಇದು ತಿಳ್ಕೊಳ್ಳಿ. ಸೊ ಬಟ್ ಇದು ರೋಡ್ ಶೋ ಮಾಡಕ್ಕೆ ನೋಡಿ, ಒಂದು ವೆಹಿಕಲಿಂದ ಆಗಲ್ಲ. ಸೊ ಮೆನಿ ವೆಹಿಕಲ್ಸ್ ಇಟ್ಟು ಮಾಡಬೇಕಾಗುತ್ತೆ, ಮೆನಿ ಪೀಪಲ್ ಇಟ್ಟು ಮಾಡಬೇಕಾಗುತ್ತೆ, ಎರಡರಲ್ಲಿ ಒಂದು. ಸೊ ಅವಾಗ ಏನಾಗುತ್ತೆ, ಮ್ಯಾನ್ ಪವರ್ ಜಾಸ್ತಿನೇ ಬೇಕಾಗುತ್ತೆ, ಇವೆಲ್ಲ ಎಕ್ಸ್ಪೆನ್ಸಿವ್. ಬಟ್ ಆ ರೋಡ್ ಶೋ ಮಾಡಿದ ಅಲ್ಲಿ ನಿಯರೆಸ್ಟ್ ಪ್ಲೇಸಿಗೆ ರೀಚ್ ಆಗುತ್ತೆ ಆ್ಯಂಡ್ ಫ್ಯೂ ಪೀಪಲಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ಅವಾಗ ಅವರು ನೋಡ್ತಾರೆ. ಅಷ್ಟು ಬಿಟ್ರೆ ಎಲ್ಲರಿಗೂ ರೀಚ್ ಆಗುತ್ತೆ ಅನ್ನೋದಿಲ್ಲ ಇದರಲ್ಲಿ. ಓಕೆನಾ. ಆಮೇಲೆ ಪ್ಯಾಂಪ್ಲೆಟ್. ಸೊ ಇವಾಗ ಪ್ಯಾಂಪ್ಲೆಟ್ ಮಾಡ್ಬೇಕಂದ್ರೆ ಪ್ಯಾಂಪ್ಲೆಟು ಕೂಡ ಸೊ ಡಿಸೈನ್ ಮಾಡಬೇಕು, ಅದಕ್ಕೆ ತಕ್ಕಂಥ ಕಲ್ಲರು ಮತ್ತೆ ಅದು ಬೇಕಾಗಿರುವಂಥ ಇನ್ಫಾರ್ಮೇಶನು ಇದು ಮಾಡಿದಲ್ದೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೂ ಒಬ್ರು ಹುಡುಗರು ಬೇಕಾಗುತ್ತೆ. ಬಟ್ ಡಿಸ್ಟ್ರಿಬ್ಯೂಟ್ ಮಾಡಿದ ತಕ್ಷಣ ಅದು ಇಮಿಡಿಯೇಟ್ ಆಗಿ ಯಾವುದೇ ರೀತಿ ಕನ್ವರ್ಟ್ ಆಗಲ್ಲ, ಟೈಮ್ ತಗೊಳುತ್ತೆ. ನೀವು 100 ಯೂಸರಿಗೆ ಕೊಟ್ಟಿದ್ರೆ ಮೇ ಬಿ 10 ಯೂಸರ್ ಈ ಥರ ಬರ್ಬೋದು ಸೊ ಪ್ಯಾಂಪ್ಲೆಟಿಂದ. ಬಟ್ ಅದನ್ನ ನೀವು ನೋಡ್ಕೋಬೇಕಾದ ಅದು ವ್ಯಾಲ್ಯೂ ಹೆಂಗೆ ಕಂಪೇರ್ ಮಾಡ್ತೀರಂತ. ಬಟ್ ಎಸ್, ಒಂದು 10 ಯೂಸರ್ ಅಂತೂ ಬಂದೇ ಬರ್ತಾರೆ, ಒಂದು ಗ್ಯಾರಂಟಿ ಕನ್ಫರ್ಮ್ ಇರುತ್ತೆ ಮಾರ್ಕೆಟಿಂಗ್ ಇದರಲ್ಲಿ. ಆಯಿತಾ. ಬಟ್ ಇದು ಇವಾಗ ಜಾಸ್ತಿ ಯಾರು ಯೂಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ಯೂಸರು ಕೊಟ್ಟಿದ ತಕ್ಷಣ ಅದನ್ನು ಡಸ್ಟ್ಬಿನ್ಗೆ ಥ್ರೋ ಮಾಡ್ತಾರೆ. ಸೊ ಸರಿಯಾದ ರೀತಿ ಯೂಸ್ ಆಗ್ತಿಲ್ಲ. ಬಟ್ ಇದು ಒಳ್ಳೆ ಕಾನ್ಸೆಪ್ಟೇ, ಬಟ್ ಕನ್ವರ್ಷನ್ ತುಂಬ ಕಮ್ಮಿ ಇದೆ ಅದರಲ್ಲಿ. ಆಯಿತಾ. ಡೋರ್ ಟು ಡೋರ್ ಸೇಲ್. ಇಲ್ಲಿ ಮನೆ ಮನೆ ಹೋಗ್ಬಿಟ್ಟು ಸೇಲ್ ಮಾಡೋದು. ಇದು ಎಲ್ಲ ಪ್ರಾಡಕ್ಟ್ಗಳು ಡೋರ್ ಟು ಡೋರ್ ಸೇಲ್ ಮಾಡೋಕ್ಕಾಗಲ್ಲ, ಕೆಲವೊಂದು ವಸ್ತುಗಳು ಮಾತ್ರ ಡೋರ್ ಟು ಡೋರ್ ಸೇಲ್ ಮಾಡ್ಬೋದು. ಆಯಿತಾ. ಆಮೇಲೆ ಡೈರೆಕ್ಟ್ ಸೇಲಿಂಗು. ಸೊ ನಿಮ್ಮದು ಶಾಪ್ ಇರುತ್ತೆ, ಶಾಪಿಗೆ ಬಂದು ಡೈರೆಕ್ಟಾಗಿ ಬೈ ಮಾಡ್ತಾರೆ, ಅದು ಡೈರೆಕ್ಟ್ ಸೇಲಿಂಗ್ ಆಗುತ್ತೆ. ಓಕೆನಾ. ಆಮೇಲೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಂದುಬಿಟ್ಟು ಇದು, ಸೊ ನಿಮ್ಮ ಪ್ರಾಡಕ್ಟನ್ನು ತಗೊಂಡೋಗಿ ಬೇರೆಯವ್ರು ತಗೊಂಡೋಗಿ ಅಲ್ಲಿಂದ ಅಲ್ಲಿಗೆ ಸೇಲ್ ಆಗೋದು, ಇದು ನೆಟ್ವರ್ಕಿಂಗು. ಸೊ ಇದು ಇವಾಗಷ್ಟು ಯೂಸ್ ಇಲ್ಲ, ಇದು ಯೂಸ್ ಆಗ್ತಾ ಇಲ್ಲ, ಆ ಥರ ನೆಟ್ವರ್ಕಿಂಗ್ ಸೇಲ್ ಆಗ್ತಾ ಇಲ್ಲ. ಆಮೇಲೆ ಕೂಪನ್ಸು. ಇವಾಗ ಏನು ಮಾಡ್ತೀರಾ, ಪ್ರಾಡಕ್ಟ್ನ ಬೈ ಮಾಡ್ತೀರಾ,
ನಿಮಗೆ ಕೂಪನ್ ತರ ಕೊಡ್ತಾರೆ, 10% ಕೂಪನು, 2% ಕೂಪನು, ಈ ಥರದೆಲ್ಲ ಕೂಪನ್ ತರ ಕೊಡ್ತಾರೆ. ಆಯ್ತಾ? ಸೊ ಇಲ್ಲ ಬೈ ಮಾಡೋಕೆ ಮುಂಚೆ ನಿಮ್ಗೆ ಒಂದು ಕೂಪನ್ ಸಿಗಿರುತ್ತೆ, ಇಲ್ಲ ಯಾರೋ ಕೊಟ್ಟಿರ್ತಾರೆ, ಆ ಕೂಪನ್ ಮೂಲಕ ಬೈ ಮಾಡ್ತಿದ್ವಿ ಕೂಪನ್ ಇಂದ. ಇನ್ನೊಂದು ಕಮಿಷನ್ ಬೇಸ್ಡ್ ಬಿಸ್ನೆಸ್ ಅಂತೀವಿ. ಸೊ ಕಮಿಷನ್ ಬೇಸ್ಡ್ ಅಂದ್ರೆ ನಿಮ್ಮ ಪ್ರಾಡಕ್ಟ್ನ ಬಂದು ಒಬ್ರು ಪರ್ಚೇಸ್ ಮಾಡಿ ಅದನ್ನ ಬೇರೆಯವರಿಗೆ ಸೇಲ್ ಮಾಡ್ತಾರೆ. ಇಲ್ಲ ನಿಮ್ಮ ಡೈರೆಕ್ಟಾಗಿ ಬಂದ್ಬಿಟ್ಟು ನಾನು ನಿಮ್ಮ ಪ್ರಾಡಕ್ಟ್ನ ಸೇಲ್ ಮಾಡ್ಕೊಡ್ತೀನಿ, ನನಗೆ ಎಷ್ಟು % ಕಮಿಷನ್ ಕೊಡಿ ಅಂತಾರೆ. ಆಯ್ತಾ? ಇದು ಒಂಥರ ಮಧ್ಯವರ್ತಿ ಥರ ಆಗುತ್ತೆ, ಬಟ್ ಇದು ಕಮಿಷನ್ ಬೇಸ್ದಲ್ಲಿ ಕೆಲಸ ಮಾಡ್ತಾರೆ. ಆಯ್ತಾ? ಆಮೇಲೆ ಇನ್ಫ್ಲೂಯೆನ್ಸ್ ಮಾರ್ಕೆಟರ್, ಇದು ಬಂದ್ಬಿಟ್ಟು ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲೂ ಬರುತ್ತೆ. ಬಟ್ ಇದು ಹೇಗೆ ಅಂದ್ರೆ, ಇದು ಲೈಕ್ ಆಕ್ಟರ್ ಇರ್ತಾರಲ್ಲ, ಅವರಿಗೆ ಆಲ್ರೆಡಿ ಫ್ಯಾನ್ಸ್ ಬರೋರು ಇರ್ತಾರೆ. ಅವ್ರು ಒಂದ್ ವೇಳೆ ಯಾವ್ದಾದ್ರು ಆ ಪ್ರೋಗ್ರಾಮ್ ಅಲ್ಲಿ ನಿಮ್ಮ ಪ್ರಾಡಕ್ಟ್ ಅಥವಾ ನಿಮ್ಮ ಒಂದು ಇದನ್ನ ಹೇಳಿದ್ರೆ ಅವಾಗ ರೀಚ್ ಆಗುತ್ತೆ ಆಡಿಯನ್ಸ್ಗೆ. ಸೊ ಇದು ಇನ್ಫ್ಲುಯೆನ್ಸ್ ಮಾರ್ಕೆಟರ್ ಅಂತಾರೆ. ಇದು ಬಂದ್ಬಿಟ್ಟು ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲಿ ಬರುತ್ತೆ. ಬಟ್ ಆಫ್ಲೈನ್ ಮಾರ್ಕೆಟಿಂಗ್ ಅಲ್ಲಿ ಈ ತರ ಫೇಮಸ್ ವ್ಯಕ್ತಿಗಳು ಇರ್ತಾರಲ್ಲ, ಅವ್ರನ್ನ ಯೂಸ್ ಮಾಡ್ಕೊಂಡು ಮಾಡೋದು ಇದು. ಆಮೇಲೆ ಬಿಸ್ನೆಸ್ ಕಾರ್ಡ್. ಸೊ ಇವಾಗ ಇದು ಕಮ್ಮಿ ಆಗಿದೆ. ಸೊ ಯಾರನ್ನಾರು ಮೀಟ್ ಮಾಡಿದ ತಕ್ಷಣ ನಾವೇನ್ ಮಾಡ್ತೀವಿ, ಓಕೆ ಇದು ನನ್ನ ಬಿಸ್ನೆಸ್ ಕಾರ್ಡು, ನಿಮ್ಗೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ರೆ ಕೊಡಿ ಅಂತ. ಸೊ ಬಟ್ ಇದು ಇವಾಗ ಸ್ವಲ್ಪ ಜನ ಯೂಸ್ ಮಾಡ್ತಾರೆ, ಎಲ್ಲರೂ ಯೂಸ್ ಮಾಡ್ತಾ ಇಲ್ಲ. ಸೊ ಟ್ರೇಡ್ ಅಸೋಸಿಯೇಷನ್ ಅಂಡ್ ಕಾಮರ್ಸ್ ಗ್ರೂಪ್ ಪಬ್ಲಿಕೇಶನ್, ಇದು ಕೆಲವೊಂದು ಬಿಗ್ ಟ್ರೇಡ್ ಗ್ರೂಪ್ ಇರುತ್ತಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಪ್ರಾಡಕ್ಟ್ನ ಸೇಲ್ ಮಾಡೋದು ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಮಾಹಿತಿ ಕೊಡೋದು. ಸೊ ಇದು ಒಂದು ಸ್ಟ್ರಾಟಜಿ. ಸೊ LED ಬೋರ್ಡ್ ಮೂಲಕ ನೀವು ನಿಮ್ಮ ಸ್ಟೋರ್ದ ಡೀಟೇಲ್ಸ್ನ ಡಿಸ್ಪ್ಲೇ ಮಾಡೋದು. ಆಯ್ತಾ? ಇದು ರಿಟೇಲ್ ಸ್ಟೋರಲ್ಲಿ ಜಾಸ್ತಿ ನಡೀತದೆ. ಸೊ LED ಮೂಲಕ ಲೈಟ್ ಹಾಕಿ ಬೋರ್ಡ್ ಹಾಕಿ ಇದು ಮಾಡೋದು. ಆಮೇಲೆ ಮರ್ಚೆಂಡೈಸ್ ಬ್ರ್ಯಾಂಡಿಂಗ್ ಅಂತ ಇದೆ. ಇದು ಬಂದ್ಬಿಟ್ಟು ಮೀಡಿಯೇಟರ್ ಆಗಿರ್ತಾರೆ. ಸೊ ಯಾಕಂದ್ರೆ ಇದು ಪ್ರಾಡಕ್ಟ್ ತಗೊಂಡು ಹೋಗ್ಬಿಟ್ಟು ಬೇರೆ ಕಡೆ ಸೇಲ್ ಮಾಡಿ ಬರ್ತಾರಲ್ಲ, ಸೊ ಅದನ್ನ ಮೀಡಿಯೇಟರ್ ಆಗಿರ್ತಾರೆ. ಇಲ್ಲ ಇಲ್ಲಿಂದ ಪ್ರಾಡಕ್ಟ್ ಬೇರೆ ಏರಿಯಾಗೆ ಅಥವಾ ಬೇರೆ ಊರಿಗೆ ಇದು ಮಾಡ್ತಾರೆ. ಸೊ ಹಾಗಾಗಿ ಇನ್ನೊಂದು ಕಾರ್ಪೊರೇಟ್ ಗಿಫ್ಟು. ಸೊ ಕೆಲವೊಂದು ಬಿಗ್ ಕಂಪನಿಗಳಲ್ಲಿ ಸೊ ಏನ್ ಮಾಡ್ತಾರೆ, ಗಿಫ್ಟ್ ವೋಚರ್ಗಳನ್ನ ಕೊಟ್ಬಿಡ್ತಾರೆ. ಸೊ ಆ ತರ ವೋಚರ್ಸ್ ಗಿಫ್ಟ್ ಕೊಟ್ಟಾಗ ಅವಾಗ ಆಫ್ಲೈನ್ ಮಾರ್ಕೆಟಿಂಗ್ ಈ ತರ ನೀವು ಮಾಡ್ಬೋದು. ಇನ್ನೊಂದು ರೀಮಾರ್ಕೆಟಿಂಗ್. ಇದು ಬಂದ್ಬಿಟ್ಟು ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಬರುತ್ತೆ, ಬಟ್ ಅದರಲ್ಲಿ ಪ್ರೋಸೆಸ್ ಬೇರೆ ತರ ಇರುತ್ತೆ ರೀಮಾರ್ಕೆಟಿಂಗ್. ಸೊ ಇಲ್ಲಿ ಏನ್ ಮಾಡ್ತಾರೆ, ನೀವು ಆಲ್ರೆಡಿ ಯೂಸರ್ನ ಕನೆಕ್ಟ್ ಮಾಡಿರ್ತೀರಾ, ಸೇಮ್ ಯೂಸರ್ಗೆ ಮತ್ತೆ ಪುನಃ ಕನೆಕ್ಟ್ ಮಾಡೋದು. ಆಯ್ತಾ? ಇದು ಬಂದ್ಬಿಟ್ಟು ನಿಮ್ಗೆ ಡಿಫ್ರೆಂಟ್ ವೇ ಇರುತ್ತೆ. ಕೋಲ್ಡ್ ಕಾಲಿಂಗ್ ಕೂಡ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಆಗಿ ನಿಮ್ಮಲ್ಲಿ ಇರುವಂತ ಸೊ ಕ್ಯಾಟ್ಲಾಗ್ನ ಡೈರೆಕ್ಟ್ ಅವ್ರಿಗೆ ಕಳಿಸೋದ್ರಿಂದ ಸೊ ಇದು ಕೂಡ ಆಗುತ್ತೆ. ಬಟ್ ಇದನ್ನ ನೀವು ಹೆಂಗ್ ಯೂಸ್ ಮಾಡ್ತೀರಾ ಆ ತರ. ಆಮೇಲೆ ಕ್ರಾಸ್ ಪ್ರಮೋಷನ್ ಅಂತೀವಿ. ಕ್ರಾಸ್ ಪ್ರಮೋಷನ್ ಅಂದ್ರೆ, ಸೊ ಇವಾಗ ಒಂದು ಪ್ರಾಡಕ್ಟ್ ಇರುತ್ತೆ, ಆ ಪ್ರಾಡಕ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ಎಕ್ಸಾಂಪಲ್ ಒಂದು 100 rupees ಏನೋ ಇರುತ್ತೆ. ಬಟ್ ಅಲ್ಲಿ ನಿಮಗೆ ಸೇಲ್ಸ್ ಆಫರ್ ಹಾಕ್ಬಿಟ್ಟು 120 ಅಂತ ಹಾಕ್ಬಿಟ್ಟು 20% ಆಫ್ ಈ ತರ ಎಲ್ಲ ಹಾಕಿರ್ತಾರೆ. ಇದು ಕ್ರಾಸ್ ಪ್ರಮೋಷನ್ ಆಗಿರುತ್ತೆ. ಆಫರ್ ಬೇಸ್ ಮೇಲೆ ಇದು ಮಾಡ್ತಾರೆ ಕಸ್ಟಮರ್ ಅಟ್ರಾಕ್ಟ್ ಮಾಡಕ್ಕೆ. ಸೊ ಇದು ನೀವು ನೋಡ್ಬೋದು, ಯಾಕಂದ್ರೆ ಮಾಲ್ ಅಲ್ಲಿ ಹೋದಾಗ ಹಾಕಿರ್ತಾರೆ 10% ಆಫ್, 20% ಆಫ್ ಈ ಪರ್ಟಿಕ್ಯುಲರ್ ಪ್ರಾಡಕ್ಟಿಗೆ ಅಂತ. ಸೊ ಈ ತರ. ಆಮೇಲೆ ಕಾಂಟೆಸ್ಟ್ ಲಕ್ಕಿ ಡ್ರಾ ಇದೆ. ಇದು ಬಂದ್ಬಿಟ್ಟು ಕೆಲವೊಂದು ಸತಿ ನೀವು ಪ್ರಾಡಕ್ಟ್ನ ಬೈ ಮಾಡಿದ್ರೆ ನಿಮಗೆ ವೋಚರ್ ಟೈಪ್ ಕೊಡ್ತಾರೆ, ಕೂಪನ್ ಟೈಪ್. ಈ ತರ ಕೂಪನ್ ಇದೆಯಲ್ಲ ಆ ಥರದ್ದು ಕೊಡ್ತಾರೆ. ಸೊ ಈ ಇಷ್ಟು ಪ್ರಾಡಕ್ಟ್ ಬೈ ಮಾಡಿದ್ರೆ ನಿಮಗೆ ಈ ಥರದೊಂದು ಗಿಫ್ಟ್ ಬರುತ್ತೆ ಅಂತ, ಅಥವಾ ಇಷ್ಟು ಅಮೌಂಟ್ ನೀವು ಬೈ ಮಾಡಿದ್ರೆ ನಿಮಗೆ ಇರುತ್ತೆ. ಇದು ಮೋಸ್ಟ್ ಆಫ್ ಆಲ್ ರಿಲಯನ್ಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ನೋಡ್ಕೊಳ್ಳಿ, ಇದು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ನೋಡ್ಬಿಟ್ಟು ಯೂಸ್ ಮಾಡಿ. ಆಯ್ತಾ? ಬಟ್ ಇದು ತಿಳ್ಕೊಳ್ಳಿ ಅಷ್ಟೇ. ಆಮೇಲೆ CSR ಬಂದ್ಬಿಟ್ಟು ಇದು ಅಸೋಸಿಯೇಟ್ ವಿತ್ ಆನ್ NGO. ಸೊ ಬಿಗ್ NGOಗಳು ಇರುತ್ತಲ್ಲ, ಸೊ ಅಂತ NGOಗಳಲ್ಲಿ ಹೋಗ್ಬಿಟ್ಟು ನಿಮ್ಮ ಪ್ರಾಡಕ್ಟ್ನ ಇನ್ಫಾರ್ಮೇಶನ್ನ ಇಲ್ಲ ಪಾರ್ಟ್ನರ್ ಆಗಿ ಕೆಲಸ ಮಾಡೋದ್ರಿಂದ ಆಗುತ್ತೆ. ಸೊ ಇದನ್ನ ಮಾಡ್ಬೋದು, ಈ ಥರನೂ ಸೇಲ್ ಮಾಡ್ಬೋದು. ಆಮೇಲೆ ರೆಫರಲ್ ಪ್ರೋಗ್ರಾಮ್ ಅಂತೀವಿ.
ಸೊ ಇದು ಬಂದ್ಬಿಟ್ಟು ರೆಫರಲ್ ಪ್ರೋಗ್ರಾಮು ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲಿ ಬರುತ್ತೆ, ಆದರೆ ಇದು ಏನು ಪ್ರೋಸೆಸ್ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ರೆಫರಲ್ ಪ್ರೋಗ್ರಾಮ್ ಬಂದ್ಬಿಟ್ಟು, ಸೊ ನೀವು ಬೈ ಮಾಡಿರ್ತೀರಾ, ಸೊ ನೀವು ಬೈ ಮಾಡಿರೋಂಥ ಪ್ರಾಡಕ್ಟ್ಗೆ ಸೊ ನಿಮ್ಮ ಫ್ರೆಂಡ್ಸ್ ಬಂದು ನೀವು ಅಲ್ಲಿ ಸೇಮ್ ಪ್ರಾಡಕ್ಟ್ ಅಥವಾ ಡಿಫ್ರೆಂಟ್ ಪ್ರಾಡಕ್ಟ್ನ ಆ ಸ್ಟೋರಲ್ಲೇ ಬೈ ಮಾಡಿದ್ರೆ ಅವಾಗ ಏನು ಮಾಡ್ತದೆ, ನಿಮಗೆ ರೆಫರಲ್ ಪ್ರೋಗ್ರಾಮ್ ಅಂತ ಒಂದು ಇಂತಿಷ್ಟು ಏನು ಅಮೌಂಟ್ ಅಥವಾ ಡಿಸ್ಕೌಂಟು ಈ ಥರದ್ದು ಏನಾದ್ರು ನಿಮಗೆ ಸಿಗುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಆಫ್ಲೈನ್ ಮಾರ್ಕೆಟಿಂಗ್ ಇನ್ನೂ ತುಂಬ ಇದೆ, ಬಟ್ ಅದು ಸೊ ನೀವು ಕಲೆಕ್ಟ್ ಮಾಡಿ ಎಂಟ್ರಿ ಮಾಡಿ ಇಟ್ಕೊಳ್ಳಿ, ಫ್ಯೂಚರಲ್ಲಿ ಬೇಕಾಗುತ್ತೆ ಆಯಿತಾ. ಇದರಲ್ಲಿ ಸೊ ಹೇಗೆ ಆಫ್ಲೈನ್ ಮಾರ್ಕೆಟಿಂಗ್ ಮಾಡಿದ್ರು, ಸೊ ಈ ಆಫ್ಲೈನ್ ಮಾರ್ಕೆಟಿಂಗಲ್ಲಿ ಹೇಗೆ ಮಾಡ್ಬೋದು, ಏನು ಮಾಡ್ಬೋದು, ಇದೆಲ್ಲ ಯೂಸ್ ಮಾಡ್ಬೋದಾ, ಈಗಲೂ ಯೂಸ್ ಮಾಡ್ಬೋದಾ ಅಂತ ಯೋಚನೆ ಮಾಡಿ. ಯಾಕಂದರೆ ನನಗೆ ಗೊತ್ತಿರೋ ಹಾಗೆ ಸೊ ನಾನು ಟಿ ವಿ ಆ್ಯಡ್ಸು ಈಗಲೂ ನಡೀತಾ ಇದೆ, ಹೋಲ್ಡಿಂಗ್ ಇವಾಗಲೂ ನಡೀತಿದೆ, ವರ್ಡ್ ಆಫ್ ಮೌತು ನಡೀತಾ ಇದೆ, ಕೋಲ್ಡ್ ಕಾಲಿಂಗು ಇದೆ, ಆಮೇಲೆ ಕೂಪನ್ಸ್ ಕೂಡ ನಡೀತಾ ಇದೆ, ಇನ್ಫ್ಲುಯೆನ್ಸ್ ಮಾರ್ಕೆಟಿಂಗ್ ಇನ್ನೂ ಕೂಡ ನಡೀತಾ ಇದೆ, ಆಮೇಲೆ ಲಕ್ಕಿ ಡ್ರಾಯ್ ಇದು ನಡೀತಾ ಇದೆ, ಕೆಲವೊಂದು ಹಳ್ಳಿ ಕಡೆ ಇದು ನಡೀತಾ ಇದೆ, ಕೆಲವೊಂದು ಶಾಪಿಂಗ್ ಮಾಲಲ್ಲೂ ನಡೀತಾ ಇದೆ, ಆಮೇಲೆ ಕ್ರಾಸ್ ಪ್ರಮೋಷನ್ ಕೂಡ ನಡೀತಾ ಇದೆ, ಆಮೇಲೆ ರೆಫರಲ್ ಪ್ರೋಗ್ರಾಮು ನಡೀತಾ ಇದೆ. ಕಮಿಷನ್ ಬೇಸು ನಡೀತದೆ, ಬಟ್ ಎಲ್ಲ ಫೀಲ್ಡಲ್ಲಿ ನಡೀತಿಲ್ಲ, ಕೆಲವೊಂದು ಫೀಲ್ಡಲ್ಲಿ. ಸೊ ಹಾಗಾಗಿ ಇದನ್ನ ನೋಡಿಕೊಂಡು ಯಾವ ಬಿಸ್ನೆಸ್ಗೆ ಏನೇನು ಮಾಡಬೇಕು ಅದೇ ಪ್ರಕಾರ ಪ್ರಮೋಟ್ ಮಾಡಿ. ಸೊ ಆಫ್ಲೈನ್ ಮಾರ್ಕೆಟಿಂಗ್ ಅಲ್ಲೇ ಮಾಡಬೇಕು ಅಂದ್ರೆ, ಬಟ್ ಇದು ಎಕ್ಸ್ಪೆನ್ಸಿವ್, ಇದು ಲಾಂಗ್ ಟೈಮ್ ಇರೋದು ತುಂಬ ಕಮ್ಮಿ. ಓಕೆನಾ. ಈಗ ಎಕ್ಸಾಂಪಲ್ ಬಂದ್ಬಿಟ್ಟು ನಾನು ಒಂದು ಟ್ಯಾಂಪ್ಲೇಟ್ ಮಾಡಿದ್ದೀನಿ. ಸೊ ಟ್ಯಾಂಪ್ಲೇಟ್ ಮಾಡಿದ್ದು ಸೊ ಅದು ಬಂದ್ಬಿಟ್ಟು ಈ ಮಂತಿಗೆ ಆಗಿರ್ಬೋದು, ಸೊ ನೆಕ್ಸ್ಟ್ ಮಂತಿಗೆ ಮೇ ಬಿ ಮೋಸ್ಟ್ಲಿ ಚೇಂಜಸ್ ಏನಾದ್ರು ಇರ್ಬೋದು, ಅಥವಾ ಈ ಥರ ಇದ್ದಾಗ ನಾವು ಮತ್ತೆ ಪುನಃ ಅದನ್ನು ರೆಡಿ ಮಾಡಬೇಕಾಗುತ್ತೆ. ಸೊ ಅವಾಗ ಎಕ್ಸ್ಪೆನ್ಸ್ ತುಂಬ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಅದೇ ಎಕ್ಸ್ಪೆನ್ಸ್ನ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಇಟ್ಕೊಂಡು ಸೊ ನೀವು ಮಾಡಿದರೆ ನಿಮಗೆ ಅದರಿಂದ ತುಂಬ ಸೇವ್ ಆಗುತ್ತೆ ಅಲ್ವಾ. ಮ್ಯಾನ್ ಪವರು ಸೇವ್ ಆಗುತ್ತೆ. ಈ ಏನು ಇದು ಟ್ಯಾಂಪ್ಲೇಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅದು ಕರೆಕ್ಟ್ ಪರ್ಸನ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಆಗಲ್ಲ, ಎಕ್ಸಾಕ್ಟ್ ರೈಟ್ ಪರ್ಸನ್ಗೆ ರೀಚ್ ಆಗಲ್ಲ ಅಲ್ವಾ, ನ್ಯಾರೋ ಆಡಿಯನ್ಸ್ ಕೂಡ ರೀಚ್ ಆಗುತ್ತೆ. ಸೊ ಎಲ್ಲರೂ ಬೈ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಅದನ್ನ ನೀವು ನೋಡಿಕೊಂಡು ಮಾಡಿ, ಬೇಸ್ ಆನ್ ದಿ ನೀವು ಹೆಂಗೆ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಆಗಿರುತ್ತೆ. ಸೊ ಇದರಲ್ಲಿ ಜಾಸ್ತಿ ಗೈಡೆನ್ಸ್ ಏನೂ ಇಲ್ಲ. ಸೊ ಇದ್ರ ಬಗ್ಗೆ ಮಾಹಿತಿ ಜಸ್ಟ್ ತಿಳ್ಕೊಳ್ಳಿ ಆಯ್ತಾ. ಡಿಜಿಟಲ್ ಮಾರ್ಕೆಟ್ ಯಾರು ಕಲಿತಾ ಇದ್ರು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿರಿ ಆಯ್ತಾ. ಹೆಚ್ಚಿಗೆ ಬೇರೆ ಯಾವ್ದಾದ್ರು ಮಿಸ್ಸಿಂಗ್ ಇದ್ರೆ ದಯವಿಟ್ಟು ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಆ್ಯಡ್ ಮಾಡಿ, ನಾನು ಅದನ್ನ ಅಪ್ಡೇಟ್ ಮಾಡಿ ಇಟ್ಕೊಂಡಿರ್ತೀನಿ.